ಹಾಸನದಲ್ಲಿ ಯಾವ ಕಾಡಾನೆಗಳ ನಡುವೆ ಕಾದಾಟ ನಡೆದಿದೆ ಅನ್ನೋದೇ ಈಗ ಕುತೂಹಲ. ಈ ಮದಗಜಗಳ ಫೈಟ್ ಬಗ್ಗೆ ಜನರಿಗೆ ಬಹಳ ದೊಡ್ಡ ಗೊಂದಲ ಇದೆ. ಯಾಕೆ? ಯಾವ ಆನೆ ಭೀಮಾ, ಯಾವ ಆನೆ ಕ್ಯಾಪ್ಟನ್ ಅಭಿಮನ್ಯು ಅನ್ನೋದು ಇಲ್ಲಿ ಸಂಶಯ. TV5ನಲ್ಲಿ ಕ್ಯಾಪ್ಟನ್ ಮತ್ತು ಭೀಮನ ಕಂಪ್ಲೀಟ್ ಚಿತ್ರಣವನ್ನು ನಾವು ತೋರಿಸ್ತಾ ಇದ್ದೀವಿ. ದಸರಾ ಆನೆಗಳೆಲ್ಲ ಇತ್ತೀಚೆಗೆ ಬೇಲೂರಿನಲ್ಲಿ ಕ್ಯಾಪ್ಟನ್ ಭೀಮಾ ಮತ್ತು ಅಭಿಮನ್ಯು ನಡುವೆ ಬಿಗ್ ಫೈಟ್ ನಡೆದಿತ್ತು. ಆ ಕಾದಾಟದಲ್ಲಿ ಒಂದು ದಂತವನ್ನು ಕಳೆದುಕೊಂಡಿತ್ತು ಭೀಮಾ ಎನ್ನುವ ಆನೆ. ದಂತ ಮುರಿದುಕೊಂಡ ಆನೆ ಭೀಮಾ ಮೈಸೂರು ದಸರಾ ಆನೆಯಲ್ಲ. ದಸರಾದ ಭೀಮನೇ ಬೇರೆ, ದಂತ ಮುರಿದುಕೊಂಡ ಭೀಮನೇ ಬೇರೆ. ದಂತ ಮುರಿದುಕೊಂಡ ಆನೆ ಹಾಸನದಲ್ಲಿರುವ ಒಂದು ಕಾಡಾನೆ ಅಷ್ಟೇ, ಅದಕ್ಕೆ ಹೆಸರು ಭೀಮಾ ಅಂತ. ಈ ಭೀಮಾ ಮೈಸೂರಿನಲ್ಲಿ ಅಂಬಾರಿ ಬರುವಂಥ ಭೀಮಾ ಅಲ್ಲ ಅಂತ, ಅಥವಾ ಮೈಸೂರಿನ ಅಂಬಾರಿಯಲ್ಲಿ ಪಾಲ್ಗೊಳ್ಳುವಂಥ ಭೀಮಾ ಅಲ್ಲ ಅಂತ. ಸಕಲೇಶಪುರ, ಬೇಲೂರು ಜನ ಪ್ರೀತಿಯಿಂದ ಭೀಮಾ ಅಂತ ಕರೀತಾರೆ. ಅಂಥ ಭೀಮಾ ಅಭಿಮನ್ಯುವಿನ ನಡುವೆ ಕಾಳಗ ಆಗಿತ್ತು. ಆಗ ಭೀಮಾ ತನ್ನ ಹಲ್ಲನ್ನು ಮುರಿದುಕೊಂಡಿದ್ದ, ದಂತವನ್ನು ಮುರಿದುಕೊಂಡಿದ್ದ. ಸಕಲೇಶಪುರದ ಜನ ಮತ್ತೊಂದು ಆನೆಗೆ ಕ್ಯಾಪ್ಟನ್ ಅಂತ ಹೆಸರಿಟ್ಟಿದ್ದಾರೆ. ಹೀಗೆ ಕಾದಾಡಿಕೊಂಡ ಆನೆಗಳಿದ್ದಾವಲ್ಲ, ಈ ಎರಡೂ ಆನೆಗಳು ಮೈಸೂರಿನ ದಸರಾ ಆನೆಗಳಲ್ಲ. ತುಂಬ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇತ್ತು. ಆನೆ ಅಭಿಮನ್ಯು ಮತ್ತು ಭೀಮನ ನಡುವೆ ಫೈಟ್ ಆಗಿದೆ ಅಂದರೆ ದಸರಾ ಅಂಬಾರಿ ಆನೆಗಳು ಅಂತ ಅಂದುಕೊಂಡು ಬಿಟ್ಟಿದ್ರು. ಬಟ್ ಅದಲ್ಲ ಅನ್ನೋದು ಇವತ್ತಿಗೆ ಗೊತ್ತಾಗ್ತಾ ಇದೆ. ಇವೆರಡು ಸಕಲೇಶಪುರ ಮತ್ತು ಬೇಲೂರಿನ ಕಾಡಾನೆಗಳು, ಪುಂಡಾನೆಗಳು. ಜನರನ್ನು ರೋಧಿಸಿದರೂ ಕೂಡ, ಜನರಿಗೆ ಭಯವನ್ನು ಹುಟ್ಟಿಸಿದರೂ ಕೂಡ ಅಲ್ಲಿನ ಜನ ಅವುಗಳಿಗೆ ಹೆಸರಿಟ್ಟಿದ್ದು ಭೀಮಾ ಮತ್ತು ಅಭಿಮನ್ಯು ಅಂತ, ಭೀಮಾ ಮತ್ತು ಕ್ಯಾಪ್ಟನ್ ಅಂತ. ನೋಡಿ ಹೆಂಗಿದೆ. ಕಾಡು ಪ್ರಾಣಿಗಳ ಮೇಲೆ ಮನುಷ್ಯರಿಗೆ ಅದೆಷ್ಟೇ ಇದ್ರೂ ಕೂಡ ಪ್ರೀತಿ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದು ತೋರಿಸುತ್ತೆ. ಕಾಡಂಚಿನ ಜನ, ಕಾಡು ಪ್ರದೇಶದ ಅಂಚಿನ ಗ್ರಾಮಗಳಲ್ಲಿ ವಾಸ ಮಾಡುವಂಥ ಜನ ತಮಗೆ ಎಷ್ಟೇ ಕಾಡು ಪ್ರಾಣಿಗಳಿಂದ ಉಪಟಳಾದರೂ ಕೂಡ ಅವುಗಳಿಗೆ ಹಾನಿ ಮಾಡುವಂಥ, ಅವುಗಳನ್ನು ಕೊಲ್ಲುವಂಥ ಅಥವಾ ಅವುಗಳಿಗೆ ದ್ವೇಷ ಮಾಡುವಂಥ ರೀತಿಯಲ್ಲಿ ಹೋಗೋದಿಲ್ಲ. ಆನೆ ಬಂದಾಗ ಪ್ರೀತಿಯಿಂದ ಭೀಮಾ ಅಂತ ಕರೀತಾರೆ, ಕ್ಯಾಪ್ಟನ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಈ ಎರಡು ಆನೆಗಳು ಅದಕ್ಕೆ ಸಾಕ್ಷಿಯಾಗಿದ್ದಾವೆ. ಈ ಎರಡು ಆನೆಗಳು ಕಾದಾಟ ಮಾಡಿಕೊಂಡು ಭೀಮಾ ಎನ್ನುವ ಕಾಡಾನೆ ಇಲ್ಲಿ ಹಲ್ಲನ್ನು ಅಥವಾ ದಂತವನ್ನು ಮುರಿದುಕೊಂಡಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಬಹುತೇಕರು ಕೂಡ, ಇವನ್ ನಾವು ಕೂಡ ಹಾಗೆ ಅಂದ್ಕೊಂಡಿದ್ವಿ, ಮೈಸೂರು ದಸರಾ ಆನೆಗಳವು ಹೀಗೆ ಕಾದಾಡಿಕೊಂಡಿದ್ದಾವೆ ಅಂತೇಳಿ. ಆದರೆ ಒಂದು ಪ್ರಶ್ನೆ ಇತ್ತು, ಮೈಸೂರಿನ ಕಾಡಾನೆಗಳು ಮೈಸೂರಿನ ದಸರಾ ಆನೆಗಳು, ಅಂಬಾರಿ ಸಮಯದಲ್ಲಿ ಭಾಗವಹಿಸುವಂಥ ಆನೆಗಳು ಬೇಲೂರಿನಲ್ಲಿ ಯಾಕೆ ಬರ್ತವೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಇದೀಗ ಅದಕ್ಕೆ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ. ಪ್ರಕಾಶ್, ದಶರಥ್, ಈಗಾಗಲೇ ಹಾಸನ ಜಿಲ್ಲೆ ಅಂತ ಅಂದ್ರೆ ಮಲೆನಾಡಿನಲ್ಲಿ ಈಗಾಗಲೇ ಕಾಡಾನೆಯ ಕಾಟಗಳು ಹೆಚ್ಚಾಗಿರುತ್ತಂತದ್ದು. ಮಾನವ ಮತ್ತೆ ಆನೆಗಳ ನಡುವೆ ಸಾಕಷ್ಟು ಸಂಘರ್ಷ ಹೆಚ್ಚಾಗಿದೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ಜನರಲ್ಲಿ ಒಂದು ಕನ್ಫ್ಯೂಷನ್ ಕೂಡ ಆಗಿತ್ತು. ಈ ಭೀಮಾ ಮತ್ತೆ ಕ್ಯಾಪ್ಟನ್ ನಡುವೆ ಫೈಟ್ ಆಗ್ಬಿಟ್ಟಿದೆ, ಹಾಗಾಗಿ ಭೀಮಾ ಕಾಡಾನೆ ದಂತವನ್ನು ಕೂಡ ಮುರಿದುಕೊಂಡಿದೆ ಅಂತ. ಆದ್ರೆ ಜನರಲ್ಲಿ ಒಂದು ಕನ್ಫ್ಯೂಷನ್ ಏನಿತ್ತು ಅಂತಂದ್ರೆ, ದಸರಾ ಆನೆಗಳು ಏನಾದ್ರೂ ಈ ರೀತಿ ಕಾದಾಟ ಮಾಡಿಕೊಂಡ್ವಾ, ಅದರಲ್ಲಿ ಈಗೇನು ಭೀಮಾ ಏನಿದ್ದಾನೆ, ಭೀಮಾ ಆನೆಗೆ ದಂತ ಮುರಿದೋಗಿದೆ, ಜೊತೆಗೆ ಕ್ಯಾಪ್ಟನ್ ಅಭಿಮನ್ಯು ಏನಿದೆ ಅದು ಅಂಬಾರಿಯನ್ನು ಹೊರತಕ್ಕಂತಹ ಆನೆ. ಹಾಗಾಗಿ ಇಲ್ಲಿ ಒಂದೊಂದು ಆನೆಯ ಆಕಾರವನ್ನು ನೋಡಿ ಒಂದೊಂದು ಹೆಸರಿಟ್ಟಿರ್ತಾರೆ ಇಲ್ಲಿ ಸ್ಥಳೀಯರು. ಸಕಲೇಶಪುರ ಆಗಿರ್ಬೋದು, ಬೇಲೂರು ಆಗಿರ್ಬೋದು, ಇಂತಹ ಭಾಗದಲ್ಲಿ ಆ ಆನೆ ಒಂದು ಬೃಹತ್ ದೊಡ್ಡದಾಕಾರವಾಗಿದ್ದಂತಹ ಆನೆಗೆ ಭೀಮಾ ಅನ್ನುವ ಹೆಸರನ್ನು ಇಡುವಂಥದ್ದು. ಜೊತೆಗೆ ಆ ಭೀಮಾ ಎಂಬುವ ಆನೆ ಏನಿದೆ ಅದು ಸಾಕಷ್ಟು ಚಿರಪರಿಚಿತ ಆಗಿರ್ತಕ್ಕಂಥದ್ದು ಸಕಲೇಶಪುರ ಮತ್ತೆ ಬೇಲೂರು. ಅದು ಇದುವರೆಗೂ ಮಾನವರಿಗೆ ಯಾರಿಗೂ ಕೂಡ ಹಾನಿ ಮಾಡಿಲ್ಲ. ಜೊತೆಗೆ ಕ್ಯಾಪ್ಟನ್ ಇದೆಯಲ್ಲ, ಕ್ಯಾಪ್ಟನ್ ಆನೆ ಕೂಡ ಸಾಕಷ್ಟು ದಾಂಧಲೆ ಮಾಡಿದೆ. ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅದು ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೆದರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಇಲ್ಲ, ಇದು ಭೀಮನಿಗಿಂತ ದೊಡ್ಡದಾಗಿದೆ, ಹಾಗಾಗಿ ಇದಕ್ಕೆ ಕ್ಯಾಪ್ಟನ್ ಅಂತ ಕರಿಬಹುದು, ಈ ರೀತಿಯಾದಂತಹ ಒಂದೊಂದು ನಿಕ್ ನೇಮ್ಗಳನ್ನ ಇಟ್ಕೊಂಡಿರ್ತಾರೆ. ಅಡ್ಡ ಹೆಸರುಗಳನ್ನ ಕೂಡ ಜನರು ಆನೆಗಳಿಗೆ ಕರೀತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಸ್ವಲ್ಪ ರಾಜ್ಯದ ಜನರಿಗೂ ಕೂಡ ಅಂದ್ರೆ ಕನ್ಫ್ಯೂಷನ್ ಆಗಿತ್ತು. ಈ ದಸರಾ ಹೊರುವಂತಹ ಆನೆಗಳ ಇರಬಹುದಾ ಅನ್ನುವ, ಆದ್ರೆ ಅದಲ್ಲ. ಇದು ಭೀಮಾ ಅಂತ ಅಂದ್ರೆ ಸಕಲೇಶಪುರ ಮತ್ತೆ ಬೇಲೂರಿನಲ್ಲಿ ಪ್ರೀತಿಯಿಂದ ಇಟ್ಟಿರುವಂತಹ ಕಾಡಾನೆಯ ಒಂದು ಹೆಸರು ಅಷ್ಟೇ. ಅದಕ್ಕೆ ಒಂದು ಪ್ರೀತಿಯಿಂದ ಹೆಸರನ್ನು ಕೂಡ ಇಟ್ಟಿರುವಂತದ್ದು. ಜೊತೆಗೆ ಕ್ಯಾಪ್ಟನ್ ಆನೆ ಏನಿದೆ, ಕ್ಯಾಪ್ಟನ್ ಆನೆಗೂ ಕೂಡ ಅದೇ ರೀತಿ ಸಕಲೇಶಪುರ ಭಾಗದಲ್ಲಿ
ಪ್ರೀತಿಯಿಂದ ಇಟ್ಟಿರುವಂತಹ ಹೆಸರು. ಜನರು ನೋಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆನೆಗಳಿಗೆ ಒಂದೊಂದು ಹೆಸರನ್ನ ಇಡ್ತಾರೆ. ವಿಕ್ರಾಂತ್ ಎಂಬುವ ಆನೆ ಇತ್ತು ಹಿಂದೆ, ಸಾಕಷ್ಟು ಈ ಕುಳ್ಳಾನೆ ಎಂಬುವ ಆನೆ ಇತ್ತು. ಈ ರೀತಿಯಾದಂತಹ ಒಂದೊಂದು ಹೆಸರಿನಲ್ಲಿ ಒಂದೊಂದು ಆನೆಯನ್ನು ಕೂಡ ಕರೀತಾರೆ. ಹಾಗಾಗಿ ಯಾರು ಕೂಡ ಕನ್ಫ್ಯೂಷನ್ ಆಗುವಂತಹ ಸಂದರ್ಭ ಇಲ್ಲ ಇದರಲ್ಲಿ. ಈ ಎರಡು ಆನೆಗಳೇನು ಫೈಟ್ ಮಾಡ್ಕೊಂಡಿದಾವೆ ಇವೆರಡೂ ಕೂಡ ಕಾಡಾನೆಗಳು. ಕಾಡಾನೆಗಳ ಕಾದಾಟದಲ್ಲಿ ಭೀಮಾ ಎಂಬುವ ಏನು ಬೇಲೂರಿನ ಕಾಡಾನೆ ಏನಿದೆ ಅದಕ್ಕೆ ದಂತ ಮುರಿದೋಗಿರ್ತಕ್ಕಂಥದ್ದು. ಸುಮಾರು 1.5 ತಿಂಗಳ ಹಿಂದೆ ಬೇಲೂರಿನ ಒಂದು ಗ್ರಾಮದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿತ್ತು. ಒಟ್ಟಾರೆ ಯಾರು ಕೂಡ ಇಲ್ಲಿ ದಸರಾದಲ್ಲಿ ಪಾಲ್ಗೊಂಡಂತಹ ಆನೆಗಳು ಯಾವತ್ತೂ ಕೂಡ ಕಾದಾಟ ಮಾಡಿಲ್ಲ, ಜೊತೆಗೆ ಆ ತರದ ಘಟನೆಗಳು ಕೂಡ ನಡೆದಿಲ್ಲ. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲಿ ಬಂದರೆ ಇವನು ಉಡಿಸ್ ಮಾಡಂಗಿದ್ದೇವ ಅಲ್ಲ.